ಜಾಗ ನಮಗೆ ಏಷ್ಯಾದಲ್ಲಿ ಒಂದೇ ಕಡೆ ಇದೆ, ಅದು ತಿರುಮಲದಲ್ಲಿ ಮಾತ್ರ ಇರೋದು. ಈ ಜಾಗಕ್ಕೆ ಬಂದ್ರೆ ದೇವಸ್ಥಾನದ ಫುಲ್ ವ್ಯೂನ ನೋಡ್ಬೋದು. ತುಂಬಾ ಅಂದ್ರೆ ತುಂಬಾ ಅದ್ಭುತವಾಗಿರುತ್ತೆ. ನೋಡಿ, ಬಸ್ಸು ನಮ್ಗೆ ತಿರುಮಲದಿಂದ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ, ಜಪಾಲಿ, ಆಕಾಶ್ ಗಂಗಾ, ಪಾಪ ವಿನಾಶನಂ, ಶಿಲಾತೋರಣಂ, ಶ್ರೀವಾರಿ ಪಾದ. ಪ್ರಮುಖವಾದ ತೀರ್ಥ ಅಂದ್ರೆ ಅದು ಪಾಪ ವಿನಾಶ. ತಿರುಮಲಕ್ಕೆ ಬಂದಾಗ ಒಂದ್ ಜಾಗನ ನಾವು ಮಿಸ್ ಮಾಡೋದೇ ಇಲ್ಲ ಅಂದ್ರೆ ಅದು ಈ ಜಾಪಾಲಿ ಆಂಜನೇಯ ಸ್ವಾಮಿ ದೇವ. ಓಂ ನಮೋ ವೆಂಕಟೇಶಾಯ. ಪ್ರಸ್ತುತ ಇವತ್ತು ನಾವು ತಿರುಮಲದಲ್ಲಿದ್ದೀವಿ. ನಿಮಗೆ ಇಷ್ಟು ದಿನ ಎಲ್ಲ ವಿಡಿಯೋಗಳಲ್ಲೂ ತಿರುಮಲದಲ್ಲಿರುವ ಕ್ಯೂ ಲೈನ್ಸ್ ತೋರಿಸಿದ್ದೀವಿ, ಫ್ರೀ ಅನ್ನ ಪ್ರಸಾದ ಎಲ್ಲಿದೆ ಅಂತ ತೋರಿಸಿದ್ದೀವಿ. ಸೊ ಪ್ರತಿಯೊಂದು ನಿಮಗೆ ತಿರುಮಲದಲ್ಲಿ ದೇವಸ್ಥಾನದ ಸುತ್ತಮುತ್ತ ಏನಿದೆ ಎಲ್ಲಾನು ತೋರಿಸಿದ್ದೀವಿ. ಈ ವಿಡಿಯೋದಲ್ಲಿ ನಿಮಗೆ ತಿರುಮಲದ ಸೈಟ್ ಸೀಯಿಂಗ್ ಪ್ಲೇಸಸ್ನ ತೋರಿಸ್ತೀವಿ. ತಿರುಮಲದಲ್ಲಿ 6ರಿಂದ 7 ಸೈಟ್ ಸೀಯಿಂಗ್ ಪ್ಲೇಸಸ್ ಇದೆ. ಅದರಲ್ಲಿ ಮೇಜರ್ ಆಗಿ ನಮಗೆ ಶಿಲಾತೋರಣಮು, ಶ್ರೀವಾರಿ ಪಾದಾಲು, ಮತ್ತೆ ಆಕಾಶ್ ಗಂಗಾ, ಪಾಪ ವಿನಾಶನಮು, ಜಪಾಲಿ ಆಂಜನೇಯ, ಸೊ ಈ ಎಲ್ಲ ದೇವಸ್ಥಾನಗಳಿಗೂ ನಾವು ಇವತ್ತು ವಿಸಿಟ್ ಮಾಡ್ತಿದ್ದೀವಿ. ನೀವು ಇಲ್ಲಿ ವಿಸಿಟ್ ಮಾಡಲಿಕ್ಕೆ ನಿಮಗೆ ಸಾಕಷ್ಟು ಜೀಪ್ಗಳು ಅವೈಲೇಬಲ್ ಇರುತ್ತೆ. ಇಲ್ಲಿ ತಿರುಮಲದ ಹತ್ರ ನೀವು APSRTC ಬಸ್ ಸ್ಟ್ಯಾಂಡ್ ಹತ್ರ ಆಗಿರ್ಬೋದು, ಅಥವಾ ವರಾಸ್ವಾಮಿ ಗೆಸ್ಟ್ ಹೌಸ್ ಹತ್ರ ಆಗಿರ್ಬೋದು, ಎಲ್ಲ ಕಡೆ ನಿಮಗೆ ಸಾಕಷ್ಟು ಜೀಪ್ಗಳು ಅವೈಲೇಬಲ್ ಇರುತ್ತೆ. ನೀವು ಅದ್ರಲ್ಲಿ ಕೂಡ ವಿಸಿಟ್ ಮಾಡ್ಬೋದು. ಇಲ್ಲ ಅಂದರೆ ನಮಗೆ APSRTC ಬಸ್ಸಿಂದ ಕೂಡ ಕರ್ಕೊಂಡು ಹೋಗ್ತಾರೆ. ಅದು 120 ರೂಪೀಸ್ ಆಗಿರುತ್ತೆ ಅಪ್ ಆ್ಯಂಡ್ ಡೌನ್ ಟಿಕೆಟು. ಇದರಲ್ಲಿ ನಿಮಗೆ 6 ಜಾಗಗಳನ್ನ ತೋರಿಸ್ಕೊಂಡು ಕರ್ಕೊಂಡು ಬರ್ತಾರೆ. ಈ ಎಲ್ಲ ಸೈಟ್ ಸೀಯಿಂಗ್ ಪ್ಲೇಸಸ್ ಕೂಡ ನಮಗೆ ಒಂದು 10 ಕಿಲೋಮೀಟರ್ಸ್ ಒಳಗಡೆನೆ ಸಿಗುತ್ತೆ. ನೀವು ಒನ್ ವೇ ಹೋಗ್ಬಿಟ್ರೆ ಪಾಪ ವಿನಾಶನಂ ಕಡೆ ಹೋದ್ರೆ ಅಲ್ಲೇ ನಿಮಗೆ ಆನ್ ದ ವೇ ಆಕಾಶ್ ಗಂಗಾ ಸಿಗುತ್ತೆ, ವೇಣುಗೋಪಾಲ್ ಸ್ವಾಮಿ ದೇವಸ್ಥಾನ ಸಿಗುತ್ತೆ, ಮತ್ತೆ ಜಪಾಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಸಿಗುತ್ತೆ. ಇನ್ನು ಈಗ ನಾವು ಫಸ್ಟ್ ವಿಸಿಟ್ ಮಾಡ್ತಿರೋದು ಶಿಲಾತೋರಣಂ ಮತ್ತೆ ಶ್ರೀವಾರಿ ಪಾದಾಲು ಅಂತ. ಶಿಲಾತೋರಣಂ ಅಂತೂ ನಮಗೆ ದೇವಸ್ಥಾನದಿಂದ ತುಂಬಾನೇ ಹತ್ರ ಇರುತ್ತೆ. ನಾವು ನಮ್ಮ ಓನ್ ವೆಹಿಕಲ್ ಅಲ್ಲಿ ಈಗ ಹೋಗ್ತಾ ಇದೀವಿ. ಈಗ ನಾವು ಶಿಲಾತೋರಣಂಗೆ ಬಂದಿದ್ದೀವಿ. ನಿಮ್ಗೆ ಏನಾದ್ರೂ ಶಾಪಿಂಗ್ ಮಾಡಬೇಕು ಅಂದ್ರೆ ಇಲ್ಲಿ ಮಾಡ್ಬೋದಾಗಿರುತ್ತೆ. ಈ ಪಾರ್ಕಿಂಗ್ ಇಂದ ಸ್ವಲ್ಪ ದೂರ ನಾವು ನಡ್ಕೊಂಡು ಹೋಗ್ಬೇಕಾಗಿರುತ್ತೆ. ಈಗ ನಾವು ಶಿಲಾತೋರಣಂ ಮುಂಭಾಗದಲ್ಲಿದ್ದೀವಿ. ನೋಡಿ, ನಿಮ್ಗೆ ಹಿಂದೆಗಡೆ ಶಿಲಾತೋರಣಂ ಕಾಣ್ತಾ ಇದೆ. ಇದು ನ್ಯಾಚುರಲಿ ಫಾರ್ಮ್ಡ್, ಅದು ಪ್ರಕೃತಿ ದತ್ತವಾಗಿ ಅದೇ ಫಾರ್ಮೇಷನ್ ಆಗಿರೋದು. ತುಂಬ ಅಂದರೆ ತುಂಬ ವಿಶೇಷವಾಗಿದೆ. ಈ ಥರ ಜಾಗ ನಮಗೆ ಏಷ್ಯಾದಲ್ಲಿ ಒಂದೇ ಕಡೆ ಇದೆ, ಅದು ತಿರುಮಲದಲ್ಲಿ ಮಾತ್ರ ಇರೋದು. ಅದನ್ನು ಬಿಟ್ಟರೆ ನಮಗೆ ಅಮೇರಿಕಾನಲ್ಲಿದೆ, ಹಾಗೆ ಬ್ರಿಟನ್ನಲ್ಲಿದೆ. ತುಂಬ ಅಂದರೆ ತುಂಬ ವಿಶೇಷವಾಗಿರುತ್ತೆ. ಇದು 1 ಕಿಲೋಮೀಟರ್ ದೂರ ಇರುತ್ತೆ ಅಷ್ಟೇ ತಿರುಮಲದಿಂದ. ಇನ್ನು ಈ ಶಿಲಾತೋರಣ ನಮಗೆ 8 ಮೀಟರ್ ಅಗಲ ಮತ್ತೆ 3 ಮೀಟರ್ ಹೈಟ್ ಇರುತ್ತೆ. ಇಲ್ಲಿ ನಾವು ಒಂದೊಂದು ಬಂಡೆಯಲ್ಲೂ ಕೂಡ ಶಂಕು, ಚಕ್ರ, ಗರುಡ ಈ ರೀತಿಯ ವಿವಿಧ ದೈವಿಕ ಆಕಾರಗಳನ್ನ ನೋಡ್ಬೋದು ಅಂತ ಹೇಳ್ತಾರೆ. ಇದು ತುಂಬಾನೇ ಚೆನ್ನಾಗಿದೆ. ಈ ಒಂದು ಗಾರ್ಡನ್ ನೀವು ಆರಾಮಾಗಿ ಒಂದು ಅರ್ಧ ಗಂಟೆ ಟೈಮ್ ಸ್ಪೆಂಡ್ ಮಾಡ್ಬೋದು. ಬಟ್ ನೀವೇನಾದ್ರೂ ಶೇರ್ ಜೀಪಲ್ಲಿ ಬಂದಿದ್ರೆ ನಿಮಗೆ ಕೇವಲ ಒಂದು 10 ಮಿನಿಟ್ಸ್ ಬಿಡ್ತಾರೆ ಅಷ್ಟೇ ನೋಡ್ಲಿಕ್ಕೆ. ಸೊ ನೀವು ಬೇಗ ಬೇಗ ನೋಡ್ಕೊಂಡು ಮತ್ತೆ ನೀವು ಮುಂದಿನ ಜಾಗಕ್ಕೆ ಹೋಗ್ಬೇಕಾಗತ್ತೆ. ನಾವೀಗ ಮುಂದೆ ಶ್ರೀವಾರಿ ಪಾದಾಲಿಗೆ ಹೋಗ್ತಾ ಇದೀವಿ. ಇನ್ನು ಈ ಶಿಲಾತೋರಣದ ಹತ್ರನೇ ನಮಗೆ ಚಕ್ರತೀರ್ಥ ಕೂಡ ಇದೆ. ಚಕ್ರತೀರ್ಥದ ಹತ್ರ ಬಂದಿದ್ದೀವಿ. ನೋಡಿ, ನಿಮ್ಗೆ ಇಲ್ಲಿ ನೀರು ಬರ್ತಾ ಇದೆ, ಕಾಣ್ತಾ ಇದೆ. ಇಲ್ಲಿಗೆ ಒಂದು ಸ್ವಲ್ಪ ಒಂದು 50-60 ಮೆಟ್ಲನ್ನ ಇಳ್ಕೊಂಡು ಬರಬೇಕಾಗಿರುತ್ತೆ. ಹಿಂಗೆ ರಸ್ತೆನಲ್ಲಿ ನಡ್ಕೊಂಡು ಹೋಗ್ತಿದ್ರೆ ಬಂಡೆಗಳದ್ದು ಆರ್ಕಿಟೆಕ್ಚರೇ ಏನು ಸೂಪರಾಗಿ ಕಾಣ್ತಿದೆ ನೋಡಿ ಎಲ್ಲ. ಫೈನಲಿ ಚಕ್ರತೀರ್ಥದ ದರ್ಶನ ಆಯಿತು. ಅಲ್ಲಿ ನಮಗೆ ಗರುಡನ ವಿಗ್ರಹ ಇದೆ, ನರಸಿಂಹಸ್ವಾಮಿ ವಿಗ್ರಹ ಇದೆ, ಹಾಗೆ ಶಿವಲಿಂಗ ಇದೆ. ನೀವು ಇಲ್ಲಿ ಅರ್ಚನೆ ಕೂಡ ಮಾಡಿಸ್ಬೋದಾಗಿರುತ್ತೆ. ಎಲ್ಲರೂ ಶಿಲಾತೋರಣಂ ನೋಡ್ಕೊಂಡು ಹೊಟ್ಟೋಗ್ಬಿಡ್ತಾರೆ. ಸ್ವಲ್ಪ ದೂರ ಅಷ್ಟೇ, ಒಂದು 50-60 ಮೆಟ್ಲಿರ್ಬೋದು. ಅದನ್ನು ಹತ್ಕೊಂಬಂದರೆ ತುಂಬ ಚೆನ್ನಾಗಿದೆ ಈ ಜಾಗ ಕೂಡ. ಇಲ್ಲಿ ಬಂಡೆಗಳು ನೋಡಿ ಹೇಗೆ ನಿಂತಿದೆ, ಬ್ಯಾಲೆನ್ಸ್ ಹೇಗೆ ನಿಂತಿದೆ ನೋಡಿ. ಇದು ನೋಡೋದಕ್ಕೆ ಗ್ರಾವಿಟೇಷನಲ್ ಫೋರ್ಸೇ ಇಲ್ವೇನೋ ಅನಿಸ್ಬಿಡುತ್ತೆ, ಅಷ್ಟು ನೀಟಾಗಿ ನಿಂತಿದೆ ಎಲ್ಲ. ಚಿಕ್ಕ ಚಿಕ್ಕ ಏರಿಯಾನಲ್ಲಿ ದೊಡ್ಡ ದೊಡ್ಡ ಬಂಡೆಗಳು ನಿಂತಿದೆ ನೋಡಿ. ಬಂಡೆಗಳ ಆರ್ಕಿಟೆಕ್ಚರ್ ನೋಡೋಕ್ಕೆ ಸೂಪರ್ ಆಗಿದೆ. ಪಾರ್ಕ್ನಲ್ಲಿ ತುಂಬಾ ವಿಗ್ರಹಗಳಿದೆ ನೋಡಿ. ಮತ್ಸ್ಯಾವತಾರ, ಕೂರ್ಮಾವತಾರ, ವರಾಹಾವತಾರ, ನರಸಿಂಹಾವತಾರ, ವಾಮನಾವತಾರ, ಭೃಗುರಾಮ ಅವತಾರ, ರಾಮಾವತಾರ, ಬಲರಾಮ ಅವತಾರ, ಕೃಷ್ಣಾವತಾರ ಹಾಗೂ ಕಲ್ಕಿ ಅವತಾರ.
ಈಗ ನಾವು ಪ್ರಸ್ತುತ ಮುಂದಿನ ಜಾಗಕ್ಕೆ ಬಂದಿದ್ದೀವಿ. ಇದನ್ನ ಶ್ರೀವಾರಿ ಪಾದಾಲು ಅಂತ ಹೇಳ್ತಾರೆ ತೆಲುಗುನಲ್ಲಿ. ಅದೇ ಕನ್ನಡದಲ್ಲಾದರೆ ಶ್ರೀನಿವಾಸನ ಪಾದಗಳು ಅಂತ ಹೇಳ್ಬೋದು. ಶ್ರೀ ಮಹಾವಿಷ್ಣುವು ಲಕ್ಷ್ಮಿಯನ್ನು ಅರಸಿಕೊಂಡು ವೈಕುಂಠವನ್ನು ತೊರೆದು ಬಂದ ನಂತರ ಮೊದಲನೇ ಕಾಲಿಟ್ಟಿದ್ದು ಈ ನಾರಾಯಣಾದ್ರಿ ಪುಣ್ಯಭೂಮಿನಲ್ಲಿ. ಹಾಗಾಗಿ ಇದನ್ನು ಶ್ರೀವಾರಿ ಪಾದಾಲು ಅಂತ ಕರೀತಾರೆ. ನಿಮ್ಗೆಲ್ಲರಿಗೂ ತಿಳಿದಿರೋ ಹಾಗೆ ತಿರುಮಲದಲ್ಲಿ 7 ಬೆಟ್ಟಗಳಿದೆ. 7 ಬೆಟ್ಟಗಳಲ್ಲಿ ನಾರಾಯಣಾದ್ರಿ ಕೂಡ ಒಂದು ಬೆಟ್ಟ ಆಗಿರುತ್ತೆ. ಈ ನಾರಾಯಣಾದ್ರಿ ಬೆಟ್ಟ ಬೇರೆ ಬೆಟ್ಟಗಳಿಗೆ ಕಂಪೇರ್ ಮಾಡಿದ್ರೆ ಇದು ಸ್ವಲ್ಪ ಹೈಟ್ ಜಾಸ್ತಿ ಇರುತ್ತೆ, ಎತ್ತರವಾಗಿರುತ್ತೆ. ಇಲ್ಲಿಂದ ನಮಗೆ ದೇವಸ್ಥಾನ ಅದ್ಭುತವಾಗಿ ಕಾಣುತ್ತೆ. ನಮಗೆ ಟಾಪ್ ವ್ಯೂ ಎಲ್ಲೂ ಕಾಣೋದಿಲ್ಲ ತಿರುಮಲದಲ್ಲಿ. ಈ ಜಾಗಕ್ಕೆ ಬಂದರೆ ದೇವಸ್ಥಾನದ ಫುಲ್ ವ್ಯೂನ ನೋಡ್ಬೋದು. ತುಂಬ ಅಂದರೆ ತುಂಬ ಅದ್ಭುತವಾಗಿರುತ್ತೆ. ನೋಡಿ ಸುತ್ತ ನಿಸರ್ಗ ನೋಡಿ ಏನು ಸೂಪರ್ ಆಗಿದೆ. ವೆದರ್ ಕೂಡ ತುಂಬ ಚೆನ್ನಾಗಿದೆ. ಹಾಗೆ ನಮಗೆ ಈ ಮರಗಳೆಲ್ಲ ವಾತಾವರಣ ತುಂಬಾ ಪ್ರಶಾಂತವಾಗಿದೆ. ನಿಮಗೆ ಸಾಕಷ್ಟು ಬಸ್ಗಳಿದೆ. ಆಲ್ರೆಡಿ ಹೇಳಿದಾಗೆ ತಿರುಮಲದಿಂದ ಸಾಕಷ್ಟು ಬಸ್ಗಳಿದೆ, ಜೀಪ್ಗಳಿದೆ. ಇಲ್ಲಿಗೆ ಬರೋದನ್ನು ಮಾತ್ರ ಮರಿಬೇಡಿ. ಇಲ್ಲಿ ಮೇಲ್ಗಡೆ ನಮಗೆ ಶ್ರೀನಿವಾಸನ ಪಾದಗಳು ಕಾಣುತ್ತೆ. ಈ ಪಾದಗಳನ್ನ ಗ್ಲಾಸಿಂದ ಕವರ್ ಮಾಡಿರ್ತಾರೆ. ನೀವು ಅದನ್ನು ನೋಡಿಬಿಟ್ಟು ನಮಸ್ಕರಿಸ್ಕೊಂಡು ಬರ್ಬೋದಾಗಿರುತ್ತೆ. ತುಂಬ ಅಂದರೆ ತುಂಬ ವಿಶೇಷವಾಗಿರುತ್ತೆ. ಒಂದು 60 ಮೆಟ್ಲು ಇರುತ್ತೆ. ಅದನ್ನು ಹತ್ಕೊಂಡು ಹೋಗಬೇಕಾಗತ್ತೆ. ಮೊದಲಿಗೆ ನೀವು ಇಲ್ಲಿ ಕಾಯಿ ಹೊಡೆದ್ಬಿಟ್ಟು ಹಾಗೆ ಕರ್ಪೂರ ಅಥವಾ ದೀಪವನ್ನು ಹಚ್ಚಿಬಿಟ್ಟು ಅದಾದ ನಂತರ ಹತ್ತೋದಕ್ಕೆ ಜನ ಸ್ಟಾರ್ಟ್ ಮಾಡ್ತಾರೆ. ಮೇಲ್ ತನಕ ಹೋಗ್ಬಿಟ್ಟು ಅಲ್ಲಿ ದೇವರ ದರ್ಶನ ಮಾಡಿಕೊಂಡು ಅಲ್ಲಿಂದ ಮೇಲ್ಗಡೆ ದೇವಸ್ಥಾನದ ವ್ಯೂನ ನೋಡಿಕೊಂಡು ಕೆಳಗಡೆ ಇಳಿತಾರೆ. ತುಂಬ ವಿಶೇಷವಾದ ಜಾಗ ಅಂತ ಹೇಳ್ಬೋದು. ಯಾಕೆಂದರೆ ಶ್ರೀಮನ್ ನಾರಾಯಣನ ನಿಜ ಪಾದಗಳು ಇಲ್ಲಿದೆ. ಹಾಗಾಗಿ ನೀವು ತಿರುಮಲಕ್ಕೆ ಬಂದಾಗ ಈ ಜಾಗಕ್ಕೆ ಬರೋದನ್ನು ಮಾತ್ರ ಮರಿಬೇಡಿ. ಕೇವಲ ಒಂದು 4-5 ಕಿಲೋಮೀಟರ್ಸ್ ಆಗುತ್ತೆ ಅಷ್ಟೇ ನಿಮಗೆ ತಿರುಮಲದಿಂದ. ತುಂಬ ವೆಹಿಕಲ್ಸ್ ಇರುತ್ತೆ, ಈಸಿಯಾಗಿ ಬರ್ಬೋದಾಗಿರುತ್ತೆ. ಈಗ ನಾವಿನ್ನ ದರ್ಶನಕ್ಕೆ ಹೋಗ್ತಾ ಇದೀವಿ. ನಮ್ದು ಡೋನಾರ್ ದರ್ಶನ ಇದೆ ಈ ಬಾರಿ. ಸೊ ಸುಪತಮ್ಮಿಂದ ನಾವು ದರ್ಶನಕ್ಕೆ ಹೋಗ್ತಾ ಇದೀವಿ. ದರ್ಶನ ಮುಗಿಸ್ಕೊಂಡು ಬಂದ್ಮೇಲೆ ನಾವು ಮಿಕ್ಕಿದ ಸೈಟ್ ಸೀಯಿಂಗ್ ಪ್ಲೇಸಸ್ನ ಕವರ್ ಮಾಡ್ತೀವಿ. ನೋಡಿ ಬಸ್ಸು ನಮಗೆ ತಿರುಮಲದಿಂದ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ, ಜಪಾಲಿ, ಆಕಾಶ್ ಗಂಗಾ, ಪಾಪ ವಿನಾಶನಂ, ಶಿಲಾತೋರಣಂ, ಶ್ರೀವಾರಿ ಪಾದ ಇಷ್ಟನ್ನು ಕವರ್ ಮಾಡ್ತಾರೆ ನಮಗೆ ಬಸ್ಸಲ್ಲಿ ಬಂದರೆ. ನಿಮ್ಗೆ ಆಲ್ರೆಡಿ 2 ಜಾಗನ ತೋರಿಸಿದ್ವಿ. ಒಂದು ಶ್ರೀವಾರಿ ಪಾದಲು ಹಾಗೆ ಶಿಲಾತೋರಣಂ. ಅದು ಒಂದು ರೂಟ್ನಲ್ಲಿ ಬರೋದಾದರೆ ಇನ್ನು 4 ಪ್ಲೇಸ್ ಬಂದುಬಿಟ್ಟು ನಮಗೆ ಇನ್ನೂ ಒಂದು ರೂಟ್ನಲ್ಲಿ ಬರುತ್ತೆ. ನೀವು ಒಂದೇ ಟಿಕೆಟ್ನಲ್ಲಿ 6 ಪ್ಲೇಸ್ಗಳನ್ನ ನೋಡ್ಬೋದಾಗಿರುತ್ತೆ. ಈ 4 ಜಾಗಗಳು ಯಾವುದಾದ್ರು ಅಂದರೆ ಪಾಪ ವಿನಾಶನಂ ಇರುತ್ತೆ, ಆಕಾಶಗಂಗಾ ಇರುತ್ತೆ, ಜಾಪಾಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಇರುತ್ತೆ, ಹಾಗೆ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಇರುತ್ತೆ. ದರ್ಶನ ಕೂಡ ನಮಗೆ ತುಂಬಾ ಚೆನ್ನಾಗಾಯಿತು. ಇವಾಗ ನಾವು ಪಾಪ ವಿನಾಶನಂಗೆ ಬಂದಿದ್ದೀವಿ. ನೀವು ಒಂದೇ ಸಲ 6 ಪ್ಲೇಸಸ್ನ ಕವರ್ ಮಾಡಿಕೊಂಡು ನಂತರ ನೀವು ಬೇಕಾದ್ರೆ ದರ್ಶನಕ್ಕೆ ಹೋಗ್ಬೋದಾಗಿರುತ್ತೆ. ನಾವು 2 ಪ್ಲೇಸ್ನ ಕವರ್ ಮಾಡಿಬಿಟ್ಟು ನಂತರ ದರ್ಶನ ಮುಗಿಸ್ಕೊಂಡು ಇವಾಗ ನಾವು ಮಿಕ್ಕ 4 ಪ್ಲೇಸಿಗೆ ನೋಡೋದಕ್ಕೆ ಅಂತ ಬಂದಿದ್ದೀವಿ. ಈಗ ನಾವು ಪ್ರಸ್ತುತ ಪಾಪ ವಿನಾಶನಂಗೆ ಬಂದಿದ್ದೀವಿ. ಈ ಪಾಪ ವಿನಾಶನಂನಲ್ಲಿ ಏನಿರುತ್ತೆ ಅಂದರೆ ಒಂದು ಡ್ಯಾಮ್ ಇರುತ್ತೆ. ಹಾಗೆ ಅಲ್ಲಿ ನಮಗೆ ಸ್ನಾನ ಮಾಡ್ಕೊಳ್ಳೋಕೆ ಕೂಡ ಅವಕಾಶ ಇರುತ್ತೆ. ಪೈಪ್ಲೈನ್ ಮುಖಾಂತರ ನೀರು ಬರ್ತಾ ಇರುತ್ತೆ. ನಾವು ಬೇಕಾದ್ರೆ ಸ್ನಾನ ಮಾಡ್ಕೊಳ್ಬೋದಾಗಿರುತ್ತೆ. ತಿರುಮಲಕ್ಕೆ ಎಷ್ಟು ನೀರು ಅವಶ್ಯಕತೆ ಇದೆಯೋ ಅದೆಲ್ಲ ಪಾಪ ವಿನಾಶನಂ ಡ್ಯಾಮಿಂದನೇ ತಿರುಮಲಗೆ ಸಪ್ಲೈ ಮಾಡ್ತಾರೆ. ಬನ್ನಿ ಇವಾಗ ಪಾಪ ವಿನಾಶನಂಗೆ ಹೋಗೋಣಂತೆ. ಅಲ್ಲಿ ಒಂದು ವಿಶೇಷವಾದ ಗಂಗಾ ಮಾತೆಯ ದೇವಸ್ಥಾನ ಕೂಡ ಇದೆ. ಆ ದೇವರ ದರ್ಶನ ಮಾಡಿಕೊಂಡು ಪಾಪ ವಿನಾಶನಂನ ನೋಡಿಕೊಂಡು ಮುಂದಿನ ಜಾಗಗಳಿಗೆ ಹೋಗೋಣಂತೆ. ಇಲ್ಲಿ ನಮಗೆ ಸಾಕಷ್ಟು ಶಾಪಿಂಗಿಗೆ ಕೂಡ ಅವೈಲಬಲ್ ಇರುತ್ತೆ. ಹಾಗೆ ನಮಗೆ ಕಾಡಿನಲ್ಲಿ ಸಿಗುವ ಸಾಕಷ್ಟು ವಸ್ತುಗಳು ಇಲ್ಲಿ ಸಿಗುತ್ತೆ. ಬೇಕಾದ್ರೆ ನೀವು ತೆಗೆದುಕೊಳ್ಬೋದಾಗಿರುತ್ತೆ. ತುಂಬ ಚೆನ್ನಾಗಿದೆ ಇದು ಕೂಡ. ನೀವೇನಾದರೂ ತಿರುಮಲದಲ್ಲಿ ಇದ್ದು ಸ್ನಾನ ಮಾಡಬೇಕು ಅಂತ ನಿಮ್ಗೆ ಏನಾದರೂ ಅನಿಸಿದ್ರೆ ಇಲ್ಲಿಗೆ ಬಂದು ನೀವು ಸ್ನಾನ ಮಾಡ್ಕೊಳ್ಬೋದಾಗಿರುತ್ತೆ. ನಿಮಗೆ ಆಕಾಶಗಂಗೆನಲ್ಲಿ ಸ್ನಾನ ಮಾಡ್ಕೊಳ್ಳೋದಕ್ಕೆ ಆದಷ್ಟು ಫೆಸಿಲಿಟೀಸ್ ಇಲ್ಲ. ನಿಮಗೆ ಪಾಪ ವಿನಾಶನಂನಲ್ಲಿ ತುಂಬ ಫೆಸಿಲಿಟೀಸ್ ಇದೆ. ಇಲ್ಲೇ ನೀವು ಬಂದು ಸ್ನಾನ ಮಾಡಿಕೊಂಡು ನಂತರ ತಿರುಮಲಕ್ಕೆ ಹೋಗಿ ದರ್ಶನ ಮಾಡ್ಕೊಳ್ಬೋದಾಗಿರುತ್ತೆ. ಈ ಪಾಪ ವಿನಾಶನಂ ನಮಗೆ ತಿರುಮಲದಿಂದ 8 ಕಿಲೋಮೀಟರ್ ದೂರದಲ್ಲಿರುತ್ತೆ. ಮತ್ತೆ ಇಲ್ಲಿ ಪಾರ್ಕಿಂಗ್ ಲಾಟಿಂದ ನಾವು ಸ್ವಲ್ಪ ದೂರ ನಡಿಬೇಕು. ಅದಾದ್ಮೇಲೆ ನಮಗೆ ಸ್ವಲ್ಪ ಸ್ಟೆಪ್ಸ್ ಇದೆ. ಈಗ ಹಿಂಗೆ ನಡ್ಕೊಂಡು ಹೋದ್ರೆ ನಮಗೆ ಅಲ್ಲಿ ಪಾಪ ವಿನಾಶನಂ ತೀರ್ಥ ಕಾಣಿಸುತ್ತೆ. ಅಲ್ಲಿ ನೀವು ಸ್ನಾನ ಮಾಡ್ಬೋದಾಗಿರುತ್ತೆ. ಬನ್ನಿ ಈಗ ಹೋಗೋಣ ಅಂತ. ನೋಡಿ ಇಲ್ಲಿಂದ ಪಾಪ ವಿನಾಶನಂ ಡ್ಯಾಮ್ ನಮಗೆ ಸ್ಟಾರ್ಟ್ ಆಗುತ್ತೆ. ಈಗ ಇಲ್ಲಿ ಕಾಣ್ತಿದೆಯಲ್ಲ ಇದೇ ಪಾಪ ವಿನಾಶನಂ ತೀರ್ಥ. ಡ್ಯಾಮಿಂದ ಈ ಥರ ನೀರು ಬರ್ತಾ ಇರುತ್ತೆ. ನೀರು ಬರೋ ವ್ಯವಸ್ಥೆ ಮಾಡಿದ್ದಾರೆ. ಇಲ್ಲಿ ಬಾಟಲ್ಸ್ ಕೂಡ ಇರುತ್ತೆ. ಅದನ್ನು ನೀವು ನೀರನ್ನ ತೆಗೆದುಕೊಂಡು ಹೋಗ್ಬೋದಾಗಿರುತ್ತೆ. ಹೊರಗಡೆ ಬಾಟಲ್ಸ್ಗಳು ಸಿಗುತ್ತೆ. ಅದು ತಗೊಂಬಂದು ನೀರನ್ನ ತೆಗೆದುಕೊಂಡು ಹೋಗ್ಬೋದಾಗಿರುತ್ತೆ. ತುಂಬ ಜನ ಇಲ್ಲಿ ಸ್ನಾನ ಮಾಡೋದಕ್ಕೆ ಇಷ್ಟಪಡ್ತಾರೆ. ಇದು ಒನ್ ಆಫ್ ದ ಮೇಜರ್ ತೀರ್ಥ ಅಂತ ಹೇಳ್ಬೋದು. ತಿರುಮಲ ಸುತ್ತಮುತ್ತ ತುಂಬಾನೇ ತೀರ್ಥಗಳಿದೆ. ಅದರಲ್ಲಿ ಒಂದು ಪ್ರಮುಖವಾದ ತೀರ್ಥ ಅಂದರೆ ಅದು ಪಾಪ ವಿನಾಶನಂ ತೀರ್ಥ. ನೋಡಿ ತುಂಬ ಜನ ಸ್ನಾನ ಮಾಡ್ತಾ ಇದ್ದಾರೆ. ಹಾಗೆ ಹಿಂದೆ ನೀವು ದೇವಸ್ಥಾನ ಕೂಡ ನೋಡ್ಬೋದು. ಗಂಗಾ ಮಾತೆ ದೇವಸ್ಥಾನ ಕೂಡ ಇದೆ. ಈಗ ನಾವು ಪಾಪ ವಿನಾಶನಂ ತೀರ್ಥ ನೋಡಿಕೊಂಡು ಮುಂದಿನ ತೀರ್ಥವಾದ ಆಕಾಶಗಂಗಾಗೆ ಬಂದಿದ್ದೀವಿ. ಈ ಆಕಾಶಗಂಗಕ್ಕೆ ತುಂಬಾ ಮಹತ್ವ ಇದೆ. ಯಾಕೆಂದರೆ ಇಲ್ಲಿ ಬರುವ ನೀರನ್ನೇ ನಮಗೆ ವೆಂಕಟೇಶ್ವರ ಸ್ವಾಮಿಯ ಅಭಿಷೇಕಕ್ಕೆ ಬಳಸ್ತಾರೆ. ಅಷ್ಟು ಪರಮ ಪವಿತ್ರವಾದ ತೀರ್ಥ ಅಂದರೆ ಅದು ಆಕಾಶಗಂಗಾ ತೀರ್ಥ. ತಿರುಮಲದಲ್ಲಿ ಸಾಕಷ್ಟು ತೀರ್ಥಗಳಿದೆ, ಆದರೆ ಆಕಾಶಗಂಗಕ್ಕೆ ಇರುವಷ್ಟು ಮಹತ್ವ ಇನ್ಯಾವ ತೀರ್ಥಕ್ಕೂ ಇಲ್ಲ. ಹಾಗಾಗಿ ತುಂಬ ಜನ ತಿರುಮಲಕ್ಕೆ ಬಂದವರು ಈ ಆಕಾಶಗಂಗಕ್ಕೆ ಬಂದು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಇಲ್ಲಿ ಗಂಗಾ ಮಾತೆಯ ವಿಗ್ರಹ ಕೂಡ ಇದೆ. ಹಾಗೆ ಒಂದು ಆಕಾಶಗಂಗಾ ತೀರ್ಥ ಕೂಡ ಇದೆ. ಬನ್ನಿ ನೋಡೋಣ ಅಂತ. ಇಲ್ಲೂ ಕೂಡ ನಾವು ಸ್ವಲ್ಪ ಮೆಟ್ಲೆಗಳನ್ನ ಇಳಿಬೇಕಾಗತ್ತೆ. ನೋಡಿ ಇಲ್ಲಿ ವಿನಾಯಕನ ದರ್ಶನ ಕೂಡ ಮಾಡ್ಕೋಬೋದು ನಮಗೆ ಸ್ಟಾರ್ಟಿಂಗ್ನಲ್ಲಿ. ಇವಾಗ ಜನ ಸ್ವಲ್ಪ ಕಡಿಮೆ ಇದ್ದಾರೆ. ಬನ್ನಿ ಕೆಳಗಡೆ ಹೋಗಿ ನೋಡೋಣ ಅಂತ.
ಕೆಲವು ಮೆಟ್ಲು ಇಳಿದು ಬಂದರೆ ಈ ಥರ ಕಾಣುತ್ತೆ ನಮಗೆ. ನೋಡಿ ಹಿಂದೆಗಡೆ ನಿಮಗೆ ದೇವಸ್ಥಾನ ಕಾಣ್ತಿದೆ. ಇದು ಗಂಗಾಮಾತೆಯ ದೇವಸ್ಥಾನ. ಸುತ್ತ ಪ್ರಕೃತಿ ನೋಡಿ ಎಷ್ಟು ಅದ್ಭುತವಾಗಿದೆ ಅಂತ. ಇದು ಫುಲ್ ಶೇಷಾಚಲ ಅಡವಿ ಅಂತ ಕರೀತಾರೆ ಇದನ್ನು. ಶೇಷಾಚಲ ಕಾಡಿನ ಮಧ್ಯದೊಳಗಡೆ ಇರೋದು. ತುಂಬಾ ವಿಶೇಷವಾದ ಜಾಗ ಅಂತ ಹೇಳ್ಬೋದು. ಎಷ್ಟು ಮಟ್ಟಿಗೆ ನಿಮ್ಗೆ ತೋರ್ಸೋಕ್ಕಾಗುತ್ತೋ ಗೊತ್ತಿಲ್ಲ, ಯಾಕೆಂದರೆ ಕೆಳಗಡೆ ನಮಗೆ ಮತ್ತೆ ಕ್ಯಾಮ್ರಾ ಅಲೋ ಇರೋದಿಲ್ಲ. ನೋಡೋಣ ಎಷ್ಟಾಗುತ್ತೋ ಅಷ್ಟು ನಿಮಗೆ ತೋರಿಸೋದಕ್ಕೆ ಪ್ರಯತ್ನ ಪಡ್ತೇವೆ. ಈಗ ನಾವು ಆಕಾಶಗಂಗಾ ಅಲ್ಲಿ ದರ್ಶನ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಜಪಾಲಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ. ನೀವು ಆದಷ್ಟು ಈ 6 ಸೈಟ್ ಸೀಯಿಂಗ್ ಪ್ಲೇಸಸ್ಗೆ ಬೆಳಗ್ಗೆನೆ ಬಂದರೆ ಒಳ್ಳೆಯದು, ಆಗ ರಶ್ ಕಮ್ಮಿ ಇರುತ್ತೆ. ನೀವು ಮಧ್ಯಾಹ್ನದ ಮೇಲೆ ಬಂದರೆ ಸಿಕ್ಕಾಪಟ್ಟೆ ರಶ್ ಆಗಿಬಿಡುತ್ತೆ ಇಲ್ಲೆಲ್ಲ ಕಡೆ ಕೂಡ. ಮತ್ತು ನಿಮಗೆ ತಿರುಮಲದಿಂದ ಬಂದರೆ ನಿಮಗೆ ಫಸ್ಟ್ ಸಿಗೋದು ವೇಣುಗೋಪಾಲ ಸ್ವಾಮಿ ದೇವಸ್ಥಾನ, ಆಮೇಲೆ ಜಪಾಲಿ, ಆಮೇಲೆ ಆಕಾಶಗಂಗಾ ಮತ್ತು ಪಾಪವಿನಾಶನಂ. ನಾವು ಲಾಸ್ಟಿಂದ ಬರ್ತಿದ್ದೀವಿ. ನಾವು ಫಸ್ಟ್ ಪಾಪವಿನಾಶನಂಗೆ ಹೋದ್ವಿ, ನೆಕ್ಸ್ಟ್ ಈಗ ಆಕಾಶಗಂಗಾಗೆ ಬಂದಿದ್ದೀವಿ. ಮತ್ತು ಇಲ್ಲಿಂದ ನಾವು ಜಪಾಲಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಶತಯೋಜನ ಶತಶತಯೋಜನ ಶರಧಿ ನಿಯೋಜನ ಶರ ಪರಿಲಂಘನ ರಘುನಂದನ ರಘುನಂದನ ರಘುವರ ಸೇವನ ರಘುಪತಿ. ತಿರುಮಲಕ್ಕೆ ಬಂದಾಗ ಒಂದು ಜಾಗನ ನಾವು ಮಿಸ್ ಮಾಡೋದೇ ಇಲ್ಲ ಅಂದರೆ ಅದು ಈ ಜಾಪಾಲಿ ಆಂಜನೇಯ ಸ್ವಾಮಿ ದೇವಸ್ಥಾನ. ಇದು ಒಂಥರ ನಮ್ಮದು ಫೇವ್ರೆಟ್ ಸೈಟ್ ಸೀಯಿಂಗ್ ಪ್ಲೇಸ್ ಅಂತ ಹೇಳ್ಬೋದು. ಏಕೆಂದರೆ ಇದು ತುಂಬಾ ಚೆನ್ನಾಗಿರುತ್ತೆ. ಇದು ದಟ್ಟ ಕಾಡಿನ ಮಧ್ಯ ನಾವು ನಡ್ಕೊಂಡು ಹೋಗ್ಬೇಕಾಗಿ. ಇಲ್ಲಿ ಆಂಜನೇಯ ಸ್ವಾಮಿ ನಮಗೆ ಕಾಡಿನ ಮಧ್ಯ ನೆಲೆಸಿರ್ತಾರೆ. ಸೊ ಅಲ್ಲಿಗೆ ನಾವು ಸ್ವಲ್ಪ ಒಂದು 500 ಸ್ಟೆಪ್ ಇಳ್ಕೊಂಡು ಹೋಗ್ಬೇಕಾಗಿರುತ್ತೆ. ಇನ್ನು ನೀವು ತಿರುಮಲದಿಂದ ಪ್ರೈವೇಟ್ ವೆಹಿಕಲ್ ಮಾತಾಡ್ಕೊಂಡು ಬರೋದಾದರೆ ನೀವು ಅವ್ರನ್ನ ಸ್ಪೆಸಿಫಿಕ್ಕಾಗಿ ಈ ಜಾಗ ಇನ್ಕ್ಲೂಡ್ ಆಗಿದೆಯೋ ಇಲ್ವೋ ಅಂತ ಕೇಳಿ. ಯಾಕೆಂದರೆ ಅವರು ನಾರ್ಮಲ್ ಆಗಿ 5 ಪ್ಲೇಸಸ್ ಇನ್ಕ್ಲೂಡ್ ಆಗಿದೆ ಅಂತ ಹೇಳ್ತಾರೆ. ಅದರಲ್ಲಿ ನಿಮಗೆ ಜಾಪಾಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಇನ್ಕ್ಲೂಡ್ ಆಗಿರಲ್ಲ. ಯಾಕೆಂದರೆ ಇಲ್ಲಿ ತುಂಬ ಸಮಯ ಹಿಡಿಯುತ್ತೆ. ನಿಮ್ಗೆ ಅಟ್ಲೀಸ್ಟ್ 1 ಅವರ್ ಆದರೂ ಹಿಡಿಯುತ್ತೆ. ನಿಮ್ಗೆ ಅಲ್ಲಿ ದೇವಸ್ಥಾನದಲ್ಲಿ ದರ್ಶನ ಮಾಡಿಕೊಂಡು ಮತ್ತೆ ವಾಪಸ್ ಬರೋಕ್ಕೆ ನಿಮ್ಗೆ 1 ಅವರ್ ಆದರೂ ಹಿಡಿಯುತ್ತೆ. ಅದಕ್ಕೆ ಅವರು ಜೀಪೋರು ಅಷ್ಟೊಂದು ಟೈಮು ನಿಮಗೆ ವೆಯ್ಟ್ ಮಾಡೋದಿಲ್ಲ. ಸೊ ನೀವು ಸ್ಪೆಸಿಫಿಕ್ಕಾಗಿ ಕೇಳಿಕೊಂಡು ಅಮೌಂಟ್ ಎಷ್ಟಾಗುತ್ತೆ ಅಂತ ಅಲ್ಲೇ ಮಾತಾಡಿಕೊಂಡು ಬನ್ನಿ. ಅದೇ ರೀತಿ ನಮಗೆ ಇನ್ನು ನೀವೇನಾದರೂ ಬಸ್ಸಲ್ಲಿ ಬರೋದಾದರೆ, ಸೊ ಬಸ್ಸಸ್ದು ಇನ್ನೊಂದು ಡಿಸಡ್ವಾಂಟೇಜ್ ಏನಂದರೆ ನೀವು ಎಲ್ಲ ಕಡೆ ಕೂಡ ಕಾಯಬೇಕಾಗುತ್ತೆ. ಬಸ್ ಯಾವ ಟೈಮಿಗೆ ಬರುತ್ತೆ ನಮಗೆ ಗೊತ್ತಿರಲ್ಲ. ಸೊ ನೀವು ದರ್ಶನ ಮಾಡಿಕೊಂಡು ಮತ್ತೆ ಬಸ್ ಬರೋ ತನಕ ಕಾಯ್ದು ಮತ್ತೆ ಅಲ್ಲಿಂದ ನೆಕ್ಸ್ಟ್ ಪ್ಲೇಸ್ಗೆ ಹೋಗ್ಬೇಕಾಗಿರತ್ತೆ. ಇಷ್ಟೊತ್ತು ಬೆಟ್ಟ ಹತ್ಕೊಂಡ್ಬಂದ್ವಿ, ಈಗ ಇಳ್ಕೊಂಡು ಹೋಗ್ತಾ ಇದ್ದೀವಿ. ನೋಡಿ ಮುಂದೆ ಕಾಣ್ತಾ ಇದೆ. ಈಗ ಬೆಟ್ಟ ಇಳ್ಕೊಂಡು ಹೋಗಬೇಕಾಗತ್ತೆ. ಇದು ಒಂದು ಸ್ವಲ್ಪ ದೂರ ಇರುತ್ತೆ. ಎಷ್ಟು ಪ್ರಶಾಂತವಾಗಿದೆ ನೋಡಿ ಜಾಗ. ಸೂಪರ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಇನ್ನೂ ಒಂದು ಒಳ್ಳೆಯ ಸಂಗತಿ ಏನಂದರೆ ಇಲ್ಲಿ ಇಷ್ಟು ಕಾಡಿನ ಮಧ್ಯದಲ್ಲಿದ್ರೂ ಒಳ್ಳೆ ಮೇಂಟೆನೆನ್ಸ್ ಇದೆ. ನಮಗೆ ವಾಕಿಂಗ್ ಪಾತ್ವೇ ಆಗಿರ್ಬೋದು, ಸುತ್ತಮುತ್ತ ಏನಾದರೂ ರೆಸ್ಟ್ ಮಾಡೋದಕ್ಕೆ ಜಾಗಗಳಾಗಿರ್ಬೋದು, ಪ್ರತಿಯೊಂದು ಕ್ಲೀನಾಗಿದೆ. ತುಂಬ ಅಂದರೆ ತುಂಬ ಕ್ಲೀನಾಗಿದೆ. ಇವಾಗ ತಾನೇ ಕಸ ಗುಡಿಸಿದ್ದಾರೆ ಅನ್ನೋಷ್ಟು ಕ್ಲೀನಾಗಿರುತ್ತೆ. ತಿರುಮಲದಲ್ಲಿ ಅದೊಂದು ತುಂಬ ಅಪ್ರಿಷಿಯೇಟ್ ಮಾಡಬೇಕು. ಯಾಕೆಂದರೆ ಯಾವ ಪ್ಲೇಸಿಗೆ ಹೋದ್ರೂ ತುಂಬ ಕ್ಲೀನಾಗಿರುತ್ತೆ. ನೋಡಿ ಇಲ್ಲಿ ವೇ ಟು ಜಾಪಾಲಿ ಅಂತ ಹಾಕಿದ್ದಾರೆ. ಇನ್ನೇನು ದೇವಸ್ಥಾನದ ಹತ್ತಿರ ಬಂದುಬಿಟ್ವಿ. ಅಲ್ಲಿ ನಮಗೊಂದು ಕಲ್ಯಾಣಿ ಕೂಡ ಇದೆ, ದೇವಸ್ಥಾನ ಕೂಡ ಇದೆ. ಬನ್ನಿ ನೋಡೋಣ ಅಂತ. ಫೈನಲಿ ನಾವು ಇನ್ನೇನು ದೇವಸ್ಥಾನದ ಹತ್ತಿರ ಬಂದುಬಿಟ್ವಿ. ಮುಂದೆನೇ ದೇವಸ್ಥಾನ ಇದೆ. ಇನ್ನೊಂದು 100 ಮೀಟರ್ಸ್ ಇದೆ ಅಷ್ಟೇ. ತುಂಬ ಸೂಪರ್ ದೇವಸ್ಥಾನ. ಲೊಕೇಶನ್ ಮಾತ್ರ 2 ಕಣ್ಣು ಸಾಲದು, ಅಷ್ಟು ಅದ್ಭುತವಾಗಿದೆ. ಬನ್ನಿ ನಿಮಗೆ ದೇವಸ್ಥಾನನ ಹತ್ತಿರದಿಂದ ತೋರಿಸ್ತೀನಿ. ನೀವು ಆರಾಮಾಗಿ ಇಲ್ಲಿಗೆ ಬರ್ಬೋದು. ಯಾರಿಗೆ ಸ್ವಲ್ಪ ಕಾಲು ನೋವು ಇದ್ರೂ ಕೂಡ ಪರವಾಗಿಲ್ಲ. ಬಿಕಾಸ್ ಇಲ್ಲಿ ತುಂಬ ಏನು ಸ್ಟೆಪ್ಸ್ ಥರ ಇಲ್ಲ, ನೀವು ಆರಾಮಾಗಿ ನಡ್ಕೊಂಡು ಬರ್ಬೋದಾಗಿರುತ್ತೆ. ನೋಡಿ ಎಂಥ ಒಳ್ಳೆ ಲೊಕೇಶನಲ್ಲಿದೆ ದೇವಸ್ಥಾನ. ಫುಲ್ಲು ಸುತ್ತ ಕಾಡು. ಸೂಪರಾಗಿದೆ ಲೊಕೇಶನ್ ಮಾತ್ರ. ನಿಮಗೆ ಗೋಪುರ ಕಾಣ್ತಾ ಇರ್ಬೋದು ಆಲ್ರೆಡಿ. ಸುತ್ತ ಮರಗಳಿದೆ ನೋಡಿ. ವೆಲ್ಕಮ್ ಟು ಜಾಪಾಲಿ ಅಂತ ಹಾಕಿದ್ದಾರೆ. ಇಲ್ಲಿ ನೋಡಿ ವಿಚಿತ್ರವಾದ ಅಳಿಲು ರೀತಿ ಪ್ರಾಣಿ ಇದೆ, ಅದಕ್ಕೆ ಆಹಾರ ಕೊಡ್ತಿದ್ದಾರೆ.
ನೋಡಿ ಮೊದಲು ಹೀಗಿತ್ತದು ರಸ್ತೆ, ಈ ಕಡೆಯಿಂದ ಈ ಥರ ನಡ್ಕೊಂಬರ್ಬೇಕಾಗಿತ್ತು. ಇವಾಗ ನಮಗೆ ಟಿ ಟಿ ಡಿಯಿಂದ ಇದೆಲ್ಲ ಪಾತ್ವೇ ಮಾಡಿದ್ದಾರೆ, ಆರಾಮಾಗಿ ನಡ್ಕೊಂಬರ್ಬೋದಾಗಿರುತ್ತೆ. ಫೈನಲಿ ಬೆಟ್ಟ ಹತ್ತಿ ಇಳಿದು ನಂತರ ಈಗ ದೇವಸ್ಥಾನದ ಹತ್ರ ಬಂದಿದ್ದೀವಿ. ಹಿಂದೆ ನೋಡಿ ದೇವಸ್ಥಾನ ಕಾಣಿಸ್ತಾ ಇದೆ, ಎಷ್ಟು ಸುಂದರವಾಗಿದೆ ಅಂತ. ಆಂಜನೇಯ ಭಕ್ತರೇನಾದರೂ ನೀವು ಆಗಿದ್ರೆ ಈ ಜಾಗಕ್ಕೆ ಮಾತ್ರ ಖಂಡಿತ ಬರಲೇಬೇಕು, ಅಷ್ಟು ಸುಂದರವಾದ ಜಾಗ. ಒಳಗಡೆ ಹನುಮಾನ್ ವಿಗ್ರಹ ಕೂಡ ತುಂಬಾ ಅದ್ಭುತವಾಗಿದೆ ಅಂತ ಹೇಳ್ಬೋದು. ತುಂಬ ಅಂದರೆ ತುಂಬ ವಿಶೇಷವಾದ ಜಾಗ. ಬನ್ನಿ ಒಳಗಡೆ ಹೋಗೋಣ ಅಂತ. ಇಲ್ಲಿ ನೋಡಿ ಕಲ್ಯಾಣಿ ಕೂಡ ಇದೆ, ನೀವು ಕಲ್ಯಾಣಿನ ನೋಡ್ಬೋದು. ಕಲ್ಯಾಣಿ ಮುಂದೆ ದೇವಸ್ಥಾನ ಇರೋದು. ನೋಡಿ ಆಂಜನೇಯ ಸ್ವಾಮಿ ದೇವಸ್ಥಾನಗಳು ಅಂದರೆ ಮಂಗಗಳಿರಲೇಬೇಕು. ನೋಡಿ ಮಂಗಗಳಿಂದ ಘಂಟಾನಾದ ಆಗ್ತಾ ಇದೆ. ರಘುನಂದನ ರಘು ರಘುನಂದನ ರಘುವರ ಸೇವನ ರಘುಪತಿ ಶಾಯನ ಶತಯೋಜನ ಶತಶತಯೋಜನ ಶರಧಿ ನಿಯೋಜನ ಶರ ಪರಿಲಂಘನ. ಈ ದೇವಸ್ಥಾನ ಇರುವ ಜಾಗದಲ್ಲೇನೆ ಜಪಾಲಿ ಮಹರ್ಷಿ ಅವರು ಆಂಜನೇಯ ಸ್ವಾಮಿ ಅವರಿಗೋಸ್ಕರ ತಪಸ್ಸನ್ನು ಮಾಡ್ತಾರೆ. ಈ ಜಾಗದಲ್ಲೇನೆ ಆಂಜನೇಯ ಸ್ವಾಮಿ ಅವರು ಜಪಾಲಿ ಮಹರ್ಷಿ ಅವರಿಗೆ ಅವರ ದರ್ಶನವನ್ನು ಕೊಡ್ತಾರೆ. ಆದ್ರಿಂದಲೇ ಈ ಜಾಗಕ್ಕೆ ಜಪಾಲಿ ಕ್ಷೇತ್ರ ಎಂದು ಹೆಸರು ಬಂದಿದೆ. ಇನ್ನು ಈ ದೇವಸ್ಥಾನದಲ್ಲಿ ದರ್ಶನದ ಟೈಮಿಂಗ್ಸ್ ಬಂದ್ಬಿಟ್ಟು ನಮಗೆ ಬೆಳಗ್ಗೆ 7 ಗಂಟೆಯಿಂದ ಸಂಜೆ 7 ಗಂಟೆವರೆಗೂ ಕೂಡ ಓಪನ್ ಇರುತ್ತೆ. ಮಧ್ಯ 1 ಗಂಟೆಯಿಂದ 2 ಗಂಟೆವರೆಗೂ ಮಾತ್ರ ಕ್ಲೋಸ್ ಮಾಡ್ತಾರೆ. ಅದು ಬಿಟ್ಟರೆ ಇನ್ನೆಲ್ಲ ಸಮಯ ಕೂಡ ದೇವಸ್ಥಾನ ಓಪನ್ ಇರುತ್ತೆ ಸಂಜೆ 7 ಗಂಟೆವರೆಗೂ. ಈಗ ನಮ್ಮ ಸೈಟ್ ಸೀಯಿಂಗ್ನ ಕೊನೆಯ ಜಾಗಕ್ಕೆ ಬಂದಿದ್ದೀವಿ. ಇದು ಕೊನೆಯ ಸೈಟ್ ಸೀಯಿಂಗ್ ಪ್ಲೇಸ್ ಆಗಿರುತ್ತೆ. ಇದನ್ನ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ. ವೇಣುಗೋಪಾಲ ಸ್ವಾಮಿ ದೇವಸ್ಥಾನದ ಪಕ್ಕದಲ್ಲೇ ನಮಗೆ ಹಾತಿರಾಮ್ ಬಾಬಾಜಿಯವರ ಜೀವ ಸಮಾಧಿ ಕೂಡ ಇದೆ. ನಿಮಗೆ ಹಾತಿರಾಮ್ ಬಾಬಾಜಿ ಯಾರು ಗೊತ್ತಿಲ್ಲ ಅಂದರೆ ಶ್ರೀನಿವಾಸ ಕಲ್ಯಾಣ ಫಿಲಮ್ನ ನೋಡಿದ್ರೆ ನಿಮ್ಗೆ ಅದರಲ್ಲಿ ರಾಜ್ಕುಮಾರ್ ಜೊತೆಗೆ ಬಾಬಾಜಿ ನೀವು ನೋಡ್ಬೋದಾಗಿರುತ್ತೆ. ಪವಡಿಸು ಪರಮಾತ್ಮ ಶ್ರೀ ವೆಂಕಟೇಶ, ತುಂಬ ಜನ ಗೊತ್ತಿರುತ್ತೆ ಈ ಹಾಡು. ಈ ಹಾಡು ಕಾನ್ವರ್ಸೇಷನ್ ಆಗಿದ್ದು ಬಾಬಾಜಿ ಮತ್ತು ಶ್ರೀನಿವಾಸನ ಮಧ್ಯೆ. ನೋಡಿ ತುಂಬ ಅದ್ಭುತವಾದ ಜಾಗ ಇದು ಕೂಡ. ಇಲ್ಲಿ ನಮಗೆ ಬಾಬಾಜಿಯವರ ಸಮಾಧಿ ಕೂಡ ಇದೆ. ಬನ್ನಿ ಒಳಗಡೆ ಹೋಗೋಣ. ಇದ್ರ ಜೊತೆಗೆ ಇನ್ನೂ ಸಾಕಷ್ಟು ಪ್ರೇಕ್ಷಣೀಯ ಸ್ಥಳಗಳಿದೆ. ಅದರಲ್ಲಿ ತಿರುಮಲದಲ್ಲಿರುವ ಮ್ಯೂಸಿಯಂ ಆಗಿರ್ಬೋದು, ಹಾಗೆ ಹಯಗ್ರೀವ ಸ್ವಾಮಿ ದೇವಸ್ಥಾನ ಆಗಿರ್ಬೋದು, ತುಂಬನೇ ದೇವಸ್ಥಾನಗಳಿದೆ. ನೀವು ಅದನ್ನು ಕೂಡ ವಿಸಿಟ್ ಮಾಡ್ಬೋದಾಗಿರುತ್ತೆ. ನೋಡಿ ಇಲ್ಲಿ ನಿಮಗೆ ಬಾಬಾಜಿ ಅವರು ಪಗಡೆ ಆಡ್ತಿರೋದು ನೋಡ್ಬೋದು ಶ್ರೀನಿವಾಸನ ಜೊತೆ. ನಿಮಗೆ ಹಾತಿರಾಮ್ ಬಾಬಾಜಿ ಮಠ ಬಂದ್ಬಿಟ್ಟು ದೇವಸ್ಥಾನದ ಪಕ್ಕದಲ್ಲೇ ಇರುತ್ತೆ. ಬಟ್ ಈ ದೇವಸ್ಥಾನಗಳನ್ನೆಲ್ಲ ಅವರೇ ಮೇಂಟೈನ್ ಮಾಡೋದು. ಜಾಪಾಲಿ ಇರ್ಬೋದು, ಈ ದೇವಸ್ಥಾನ ಇರ್ಬೋದು, ಪ್ರತಿಯೊಂದು ಇದೆಲ್ಲ ಶಾಪಿಂಗ್, ನಿಮಗೆ ಶಾಪಿಂಗಿಗೆ ಅವೈಲೇಬಲ್ ಇರುತ್ತೆ. ಇಲ್ಲಿ ನಾವು ಹೀಗೆ ಸ್ವಲ್ಪ ದೂರ ನಡ್ಕೊಂಡು ಹೋದ ನಂತರ ನಮಗೆ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಸಿಗುತ್ತೆ. ಅಲ್ಲಿ ನಾವು ದೇವರ ದರ್ಶನ ಮಾಡ್ಕೊಂಡ್ಬಿಟ್ಟು ಅದ್ರ ಪಕ್ಕನೇ ನಮಗೆ ಹಾತಿರಾಮ್ ಬಾಬಾಜಿ ಅವರ ಸಮಾಧಿ ಕೂಡ ಇರುತ್ತೆ. ಅದನ್ನು ಕೂಡ ನಾವಿಲ್ಲಿ ದರ್ಶನ ಮಾಡ್ಕೋಬಹುದಾಗಿರುತ್ತೆ. ಇದಾಗಿತ್ತು ಇವತ್ತಿನ ನಮ್ಮ ವಿಡಿಯೋ. ತಿರುಮಲದಲ್ಲಿರುವ ಎಲ್ಲ ಸೈಟ್ ಸೀಯಿಂಗ್ ಪ್ಲೇಸಸ್ನ ನಿಮಗೆ ಈ ವಿಡಿಯೋದಲ್ಲಿ ತೋರಿಸಿದ್ದೀವಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮತ್ತು ಶೇರ್ ಮಾಡಿ. ಮತ್ತೆ ಮುಂದಿನ ವಿಡಿಯೋ ಒಂದಿಗೆ ಮತ್ತೆ ಭೇಟಿಯಾಗೋಣಂತೆ. ಎಲ್ಲರಿಗೂ ನಮಸ್ಕಾರ. ಓಂ ನಮೋ ವೆಂಕಟೇಶಾಯ.